ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ದೇವು, ಏನು ಬ್ಯುಸಿನಾ? ಹಾಗೇನಿಲ್ಲಮ್ಮ. ಮಾ ಕೂತ್ಕೊಳ್ಳಿ, ನಾನು ನಿಮ್ಮ ಹತ್ರ ಕೆಲವು ವಿಚಾರ ಮಾತಾಡಬೇಕು. ಏನು ವಿಷಯ? ಮಾ, ನನ್ನನ್ನು ನಮ್ಮ ಪಕ್ಷದಿಂದ ಪ್ರಚಾರ ಸಮಿತಿ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿದ್ದಾರೆ. ಹೌದಾ? ಹೌದಮ್ಮ. ವೆರಿ ಗುಡ್. ಅವತ್ತು ಮುನಿಯಪ್ಪನವರು ನಮ್ಮ ಮನೆಗೆ ಬಂದಾಗ ನೀವು ನೊಂದ್ಕೊಂಡು ಹೇಳ್ಕೊಂಡ್ರಂತಲ್ಲ, ನಮ್ಮ ದೇವಾನಂದ್ ಉಪಮುಖ್ಯಮಂತ್ರಿ ಆಗಿದ್ದ, ಆದರೆ ಇವತ್ತು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅಂತ. ಆಮೇಲೆ ಆ ಬಗ್ಗೆ ದೇವ್ಯಾನಿ ಮತ್ತು ಮುನಿಯಪ್ಪನವರು ಪಿಂಗ ಅವ್ರ ಹತ್ರ ಆ ವಿಷಯ ಮಾತಾಡಿದ್ರಂತೆ. ಪಿಂಗ ಅವರು ತುಂಬ ಫೀಲ್ ಮಾಡ್ಕೊಂಡ್ರಂತೆ, ನನಗೆ ಗೊತ್ತಾಗದೆ ಈ ತಪ್ಪಾಗೋಗಿದೆ, ಇದನ್ನು ಹೇಗಾದರೂ ಮಾಡಿ ಸರಿ ಮಾಡೋಣ ಅಂತ. ಆಮೇಲೆ ಪಕ್ಷದ ಪ್ರಮುಖರೆಲ್ಲ ಸೇರಿ ಒಮ್ಮತದಿಂದ ನಾನು ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಬೇಕು ಅಂತ ತೀರ್ಮಾನ ತಗೊಂಡ್ರಂತೆ. ಒಳ್ಳೇದಾಯಿತು. ಕೊನೆಗೂ ಬಿಂಗಾಗೂ ಮುನಿಯಪ್ಪನವ್ರಿಗೂ ತಮ್ಮ ತಪ್ಪಿನ ಅರಿವಾಯ್ತಲ್ಲ. ಎನಿವೇಸ್, ಗುಡ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಮಾ. ಹಾಗೆಯೇ ಇನ್ನೊಂದು ವಿಚಾರನೂ ನಿಮ್ಗೆ ಹೇಳಬೇಕು. ಏನು? ಈ ಸರಿ ಅಸೆಂಬ್ಲಿ ಎಲೆಕ್ಷನ್ಗೆ ನನಗೆ ಟಿಕೆಟ್ ಕೊಡ್ತೀವಿ ಅಂತ ಪಕ್ಷದವ್ರು ಹೇಳ್ತಿದ್ದಾರೆ. ಓಹ್, ಹೌದಾ? ಯಾವ ಕ್ಷೇತ್ರದಿಂದ? ಸಿದ್ಧಾರ್ಥಪುರ ಕ್ಷೇತ್ರದಿಂದ. ದೇವು, ಸಿದ್ಧಾರ್ಥಪುರದ ಜನರಿಗೆ ನಿನ್ನ ಬಗ್ಗೆ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇದೆ. ಖಂಡಿತ ನೀನು ಗೆಲ್ತ್ಯ. ನನಗೂ ಅದೇ ನಂಬಿಕೆನಮ್ಮ. ಅದಕ್ಕೆ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡ್ತಾ ಇದ್ದೀನಿ. ಒಳ್ಳೆಯದು. ದೇವು, ಬೈ ದ ವೇ, ಶಿವಕೃಷ್ಣ ದೇಸಾಯಿ ಅವ್ರ ಪಕ್ಷದಿಂದ ಸಿದ್ಧಾರ್ಥಪುರ ಕ್ಷೇತ್ರಕ್ಕೆ ಯಾರು ನಿಲ್ತಾ ಇದ್ದಾರೆ? ಅದು ನಿವೇದಿತಾ ಅವರಮ್ಮ. ನಮ್ಮ ನಿವೇದಿತಾನ? ಅಂದರೆ ನೀನು ನಮ್ಮ ನಿವೇದಿತಾ ವಿರುದ್ಧ ಎಲೆಕ್ಷನ್ಸ್ಗೆ ನಿಲ್ತಾ ಇದ್ದೀಯಾ? ಅದರಲ್ಲಿ ಅಂಥ ತಪ್ಪೇನಿದೆ ಅಮ್ಮ? ಇಲ್ಲಿ ತಪ್ಪು ಸರಿ ಪ್ರಶ್ನೆ ಮುಖ್ಯ ಆಗೋದಿಲ್ಲ ದೇವು. ಇಲ್ಲಿ ನೀನು ಎಲೆಕ್ಷನ್ಸ್ನಲ್ಲಿ ನಿವೇದಿತಾ ವಿರುದ್ಧ ನಿಲ್ತಾ ಇದೆಯಾ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ನಂಗೀಗ ಅರ್ಥ ಆಗ್ತಾ ಇದೆ ಬಿಂಗ ಅವರು ನಿನಗೆ ಯಾಕೆ ಎಲೆಕ್ಷನ್ಸ್ಗೆ ಟಿಕೆಟ್ ಕೊಡಿಸ್ತಾ ಇದ್ದಾರೆ ಅಂತ. ಅದು ಸಿದ್ಧಾರ್ಥಪುರ ಕ್ಷೇತ್ರಕ್ಕೆ. ಹಿಂದೆ ಅವ್ರ ಸರ್ಕಾರದಲ್ಲಿ ನಿನ್ನನ್ನು ಉಪಮುಖ್ಯಮಂತ್ರಿ ಮಾಡಿ ನಿನ್ನನ್ನು ನಿವೇದಿತನ ದೂರ ದೂರ ಆಗಾಗ ಮಾಡಿದ್ರು. ಈಗ ಎಲ್ಲ ಸರಿ ಹೋಗ್ಬೋದು ಅನ್ನೋ ಆಶಾಕಿರಣ ಕಾಣಿಸ್ತಾ ಇರುವಾಗ ನಿನ್ನನ್ನು ನಿವೇದಿತಾ ವಿರುದ್ಧ ಎಲೆಕ್ಷನ್ ನಿಲ್ಲಿಸ್ತಾ ಇದ್ದಾರೆ. ಯಾಕೆ? ನಿವೇದಿತಾಗೆ ನಿನ್ನ ಬಗ್ಗೆ ಬ್ಯಾಡ್ ಒಪಿನಿಯನ್ ಬರಲಿ ಅಂತ. ಇಷ್ಟರಲ್ಲಿ ಅವರ ಈ ತಂತ್ರಗಳು ನಿನ್ಗೆ ಅರ್ಥ ಆಗಬೇಕಾಗಿತ್ತು. ಪ್ಲೀಸ್ ದೇವು, ಈಗಲಾದರೂ ಅರ್ಥ ಮಾಡ್ಕೊ. ನೀನು ನಿವೇದಿತಾ ಒಂದಾಗಲಿ ಅಂತ ನಾನು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಅವಳ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಇರೋ ಕೋಪ, ದ್ವೇಷ ಇಷ್ಟದ ರೂಪ ತಗೊಂಡ್ಲಿ ಅಂತ ನಾನು ಸಾವಿರಾರು ಪ್ರಯತ್ನ ಮಾಡ್ತಾ ಇದ್ದೀನಿ. ನೀನು ಎಲೆಕ್ಷನ್ಸ್ನಲ್ಲಿ ಅವಳ ವಿರುದ್ಧ ಫೈಟ್ ಮಾಡಬೇಕು ಅಂತ ಇದೆಯಾ. ಇದರಿಂದ ಅವಳ ಮನಸ್ಸಲ್ಲಿ ನಿನ್ನ ಬಗ್ಗೆ ಮತ್ತಷ್ಟು ಕಹಿ ಹುಟ್ಕೊಳ್ಳೋದಿಲ್ವಾ? ದೇವು, ನೀನು ಎಲೆಕ್ಷನ್ಸಲ್ಲಿ ನಿವೇದಿತಾ ವಿರುದ್ಧ ನಿಂತ್ಕೊಳ್ಳೋದು ನನ್ನ ಮನಸ್ಸಿಗೆ ತುಂಬ ನೋವು ಮಾಡುತ್ತೆ. ಜೊತೆಗೆ ಅವಳಿಗೂ ಅಷ್ಟೇ ತುಂಬ ನೋವಾಗುತ್ತೆ. ನೀವು ಬರೀ ನಿವೇದಿತಾ ಮನಸ್ಸಿಗಾಗೋ ನೋವಿನ ಬಗ್ಗೆ ಯೋಚನೆ ಮಾಡ್ತಿದ್ದೀರಮ್ಮ. ಆದರೆ ನಾನು ನಿಮ್ಮ ಮಗ,
ನಿಮ್ಮ ಮಗನಿಗೆ ಇದೇ ನಿವೇದಿತಾಯಿಂದ ಆಗೋ ಅವಮಾನ ನೋವಿನ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ವಮ್ಮ? ಇವತ್ತಿನ ಸತ್ಯಬಂಧು ಪತ್ರಿಕೆ ಓದಿದ್ರಾ? ಇಲ್ಲ, ಇನ್ನು ಓದಿಲ್ಲ. ಇವತ್ತು ನನಗೆ ಬೇರೆ ಕೆಲಸ ಇತ್ತು. ನೀನು ನಿವೇದಿತ ವಿರುದ್ಧ ಕೋಪ ಮಾಡ್ಕೊಳ್ಳೋದಕ್ಕೂ ನಾನು ಸತ್ಯಬಂಧು ಪೇಪರ್ ಓದೋದಕ್ಕೂ ಏನು ಸಂಬಂಧ ಇದೆ? ಸಂಬಂಧ ಇದೆ ಅಮ್ಮ, ಅದಕ್ಕೆ ಹೇಳ್ತಾ ಇರೋದು. ತಗೊಳ್ಳಿ ಈ ಪತ್ರಿಕೆನ, ಓದಿ, ನಿಮಗೆ ಅರ್ಥ ಆಗತ್ತೆ. ದೇವಿಯಾನಿ ಅವರು ಮೊನ್ನೆ ಹೇಳಿದ್ರು, ಸಿದ್ಧಾರ್ಥಪುರ ಕ್ಷೇತ್ರದಿಂದ ನಿಮಗೆ ಅಸೆಂಬ್ಲಿ ಎಲೆಕ್ಷನ್ಗೆ ಟಿಕೆಟ್ ಕೊಡ್ತಾ ಇದ್ದೀವಿ ಪಕ್ಷದಿಂದ ಅಂತ. ನಾನು ಅದನ್ನು ತಕ್ಷಣಕ್ಕೆ ಒಪ್ಕೊಳ್ಳಿಲ್ಲಮ್ಮ. ನನಗೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂತ ಟೈಮ್ ತಗೊಂಡೆ. ಯಾಕೆ ಗೊತ್ತಾ ಅಮ್ಮ? ಶಿವಕೃಷ್ಣ ದೇಸಾಯಿ ಅವರ ಪಕ್ಷದಿಂದ ಸಿದ್ಧಾರ್ಥಪುರ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ನಿಮ್ಮ ಮುದ್ದಿನ ಸೊಸೆ ನಿವೇದಿತಾ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ. ಆದರೆ ಇವತ್ತಿನ ಸತ್ಯಬಂಧು ಪತ್ರಿಕೆ ಓದಿದ ಮೇಲೆ ಯೋಚನೆ ಮಾಡೋದಕ್ಕೆ ಇನ್ನೇನು ಉಳಿದಿಲ್ಲ ಅನ್ನಿಸ್ತಿದೆ ಅಮ್ಮ. ಓದಿಮ್ಮ, ಏನು ಬರೆದಿದ್ದಾರೆ ಅಂತ ನೀವೇ ನೋಡಿ. ನಿಮ್ಮ ಮುದ್ದಿನ ಸೊಸೆ ನಿವೇದಿತಾ ನನಗೆ ಎಲೆಕ್ಷನ್ನಲ್ಲಿ ಮಣ್ಣು ಮುಕ್ಕಿಸ್ತಾರಂತೆ. ಆದರೆ ಹಾಗಂತ ಹೇಳಿಕೆ ಕೊಟ್ಟಿರೋದು ನಚಿಕೇತು, ನಿವೇದಿತಾ ಅಲ್ಲ. ನಾನು ಅದನ್ನೇ ಅಮ್ಮ ಕೇಳ್ತಾ ಇರೋದು. ನಿವೇದಿತಾ ಪರವಾಗಿ ನಚಿಕೇತ್ ಹೇಗೆ ಹೇಳಿಕೆ ಕೊಡ್ತಾರೆ ಅಂತ, ಅದು ನನ್ನ ವಿರುದ್ಧ. ಇದಕ್ಕೆ ನಿವೇದಿತಾ ಅವರ ಒಪ್ಪಿಗೆ ಖಂಡಿತ ಇರುತ್ತೆ. ಅದಕ್ಕೆ ನಚಿಕೇತು ಇಷ್ಟು ಧೈರ್ಯವಾಗಿ ಹೇಳಿಕೆ ಕೊಟ್ಟಿರೋದು. ನನ್ನನ್ನು ಎಲೆಕ್ಷನ್ನಲ್ಲಿ ಮಣ್ಣು ಮುಗಿಸೋಕೆ ನಿವೇದಿತಾ ಅವರು ಸಿದ್ಧ ಇದ್ದಾರೆ. ಹಾಗಿರ್ಬೇಕಾದ್ರೆ ನಾನು ನಿವೇದಿತಾ ವಿರುದ್ಧ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಬಾರ್ದು ಅಂತ ನೀವು ನಿರೀಕ್ಷೆ ಮಾಡೋದು ಸರಿನಾಮ್ಮ? ನನಗೂ ಆತ್ಮಗೌರವ ಅನ್ನೋದಿರುತ್ತೆ, ಸ್ವಾಭಿಮಾನ ಅನ್ನೋದಿರುತ್ತಲ್ವಾ ಅಮ್ಮ? ಪಿಂಗಾರ್ ಅವರು ನನ್ನ ನಿವೇದಿತನ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತೀರಾ. ಕೆಲವು ಸಂದರ್ಭದಲ್ಲಿ ಅದು ಸತ್ಯ ಇರಬಹುದು. ಹಾಗಂತ ಎಲ್ಲ ಸಂದರ್ಭದಲ್ಲೂ ಅದೇ ಸತ್ಯ ಆಗ್ಬಿಡಲ್ಲ ಅಲ್ವಾ ಅಮ್ಮ? ನೋಡಿಮ್ಮ, ನಿಮಗೆ ನಿವೇದಿತಾ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ, ಅದನ್ನ ನಾನು ತಪ್ಪು ಅಂತ ಹೇಳಲ್ಲ. ಆದರೆ ಎಲ್ಲ ಸಮಯದಲ್ಲೂ ಅವ್ರ ಪರ ವಹಿಸ್ಕೊಂಡು ಮಾತಾಡಬೇಡಿಮ್ಮ. ನಾನು ನಿಮ್ಮ ಮಗಮ್ಮ. ದಯವಿಟ್ಟು ನನ್ನ ಮನಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ನೋಡೆ ನಿವೇದಿತಾ, ನನ್ನ ಮಾತು ಕೇಳು, ನಾನು ನಿನ್ನ ಒಳ್ಳೆಯದಕ್ಕೆ ಹೇಳೋದು. ಸತ್ಯಬಂಧು ಪತ್ರಿಕೆಯಲ್ಲಿ ಚುನಾವಣೆಗಳಲ್ಲಿ ನಿವೇದಿತಾ ಅವರು ದೇವಾನಂದ ಅವರನ್ನು ಮಣ್ಣು ಮುಗಿಸೋದು ಖಂಡಿತ ಅಂತ ಬರೆದಿರೋದನ್ನು ಓದಿದ್ರೆ ಅವ್ರು ಖಂಡಿತ ಅಪ್ಸೆಟ್ ಆಗಿರ್ತಾರೆ. ಅವ್ರಿಗೊಂಥರ ಅವಮಾನ ಅಂತ ಅನಿಸ್ಬಿಟ್ಟಿರುತ್ತೆ ಪೇಪರಲ್ಲಿ ಈ ಥರ ಬಂದಿರೋದು. ಅದಕ್ಕೆ ನೀನೇ ಅವ್ರಿಗೆ ಒಂದ್ಸತಿ ಫೋನ್ ಮಾಡಿ ಹೇಳು, ಸತ್ಯಬಂಧು ಪತ್ರಿಕೆಯಲ್ಲಿ ಬಂದಿರೋದೆಲ್ಲ ಸತ್ಯ ಅಲ್ಲ ಅಂತ ಹೇಳಿ ನಡೆದಿರೋದನ್ನೆಲ್ಲ ಹೇಳು. ದೇವಾನಂದ್ ಅವ್ರು ತುಂಬ ಒಳ್ಳೆಯವರು, ಅರ್ಥ ಮಾಡ್ಕೋತಾರೆ. ಹೌದು ನಿವೇದಿತಾ, ಅಮ್ಮ ಹೇಳ್ತಿರೋದು ಸರಿ ಇದೆ. ನೀನು ದೇವಾನಂದ್ ಅವ್ರಿಗೆ ಫೋನ್ ಮಾಡಿ ಇರೋ ವಿಚಾರನೆಲ್ಲ ಹೇಳಿ ಕ್ಲಾರಿಫೈ ಮಾಡು, ಅವರು ಅರ್ಥ ಮಾಡ್ಕೋತಾರೆ. ಮಾಡೆ ಫೋನು. ಕಾಲ್ ಕಟ್ ಮಾಡ್ತಾ ಇದ್ದಾರೆ.
ಓಹ್, ಅವ್ರು ಖಂಡಿತ ಪೇಪರ್ ಓದಿರ್ತಾರೆ, ನಿನ್ನ ಮೇಲೆ ಕೋಪ ಬಂದಿರುತ್ತೆ, ಅದಕ್ಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಲ್ವೇ? ನೀನೇ ಯೋಚನೆ ಮಾಡು. ಇಂಥ ಪರಿಸ್ಥಿತಿಲಿ ನೀನು ಅವ್ರ ಜಾಗದಲ್ಲಿ ಇದ್ದಿದ್ರೆ ನೀನು ಹೀಗೆ ತಾನು ನಡ್ಕೋತಾ ಇದ್ದೆ. ಇನ್ನೊಂದ್ಸಲಿ ದೇವಾನಂದ್ ಅವ್ರ ಮೊಬೈಲಿಗೆ ಟ್ರೈ ಮಾಡು ನಿವೇದಿತಾ. ರಿಂಗ್ ಆಗ್ತಿದೆ, ತಗೋತಾ ಇಲ್ಲ. ನಿಮ್ಮ ಅತ್ತೆ ಶರಾವತಿ ಅವ್ರ ಮೊಬೈಲಿಗೆ ಫೋನ್ ಮಾಡೆ. ಹಲೋ. ಹಲೋ ಅಮ್ಮ, ನಾನು ನಿವೇದಿತಾ. ಗೊತ್ತಾಯಿತು ನಿವೇದಿತಾ, ನಾನೇ ನಿಂಗೆ ಫೋನ್ ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನೇ ಮಾಡಿದ್ಯಾ. ಇವತ್ತಿನ ಸತ್ಯಬಂಧು ಪೇಪರ್ ಓದಿದ್ಯಾ ಅಂದ್ಕೊಂಡಿದ್ದೀನಿ. ಓದ್ದೆ ಅಮ್ಮ. ಏನಮ್ಮ ಇವತ್ತು ಆ ಪೇಪರಲ್ಲಿ ಆ ರೀತಿ ಬರೆದಿದ್ದಾರೆ? ಚುನಾವಣೆಯಲ್ಲಿ ನೀನು ದೇವಿಗೆ ಮಣ್ಮುಕ್ಕಿಸ್ತೀಯಂತೆ. ಅದನ್ನು ಓದಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ದೇವಿಗೂ ಅಷ್ಟೇ ತುಂಬ ಹರ್ಟ್ ಆಗಿದೆ. ಅಮ್ಮ, ಆ ಸತ್ಯಬಂಧು ಪೇಪರ್ನಲ್ಲಿ ಬಂದಿರೋದಲ್ಲ ಸತ್ಯ ಅಲ್ಲ. ನಚಿಕೇತವರು ಬೇರೆ ಥರ ಹೇಳಿದರು, ಆದರೆ ಈ ಸತ್ಯಬಂಧು ಪೇಪರ್ನವರು ಈ ರೀತಿ ತಿರ್ಚು ಬರೆದುಬಿಟ್ಟಿದ್ದಾರೆ. ಇದ್ರ ಬಗ್ಗೆನೇ ಕ್ಲಾರಿಫೈ ಮಾಡಬೇಕು ಅಂತ ಆಗ್ಲಿಂದ ದೇವಾನಂದ್ ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ, ಆದರೆ ಅವ್ರ ಕಾಲ್ ತಗೋತಾ ಇಲ್ಲಮ್ಮ. ಹೌದಾ? ಒಂದು ನಿಮಿಷ ಇರು, ನಾನೇ ಅವ್ನಿಗೆ ಫೋನ್ ಕೊಡ್ತೀನಿ, ನೀನೇ ಅವನ ಜೊತೆ ಮಾತಾಡು. ಹಾಂ. ದೇವು, ಏನಮ್ಮ? ಫೋನ್ ತಗೋ. ಯಾರ್ದಮ್ಮ? ನಿವೇದಿತಾದು. ಇನ್ನೇನು ಅವಮಾನ ಮಾಡೋಕ್ಕೆ ಬಾಕಿ ಉಳಿದಿದೆ ಅಂತ ಫೋನ್ ಮಾಡಿದಾರಮ್ಮ. ನಾನು ಮಾತಾಡೋದಿಲ್ಲ. ಪ್ಲೀಸ್ ದೇವು, ಸತ್ಯಬಂಧು ಪೇಪರ್ನಲ್ಲಿ ನಿನ್ನ ಬಗ್ಗೆ ಆ ರೀತಿ ಬಂದ ವಿಚಾರವಾಗಿ ನಿವೇದಿತಾ ಏನೋ ಕ್ಲಾರಿಫಿಕೇಶನ್ ಕೊಡಬೇಕಂತೆ. ಮಾತಾಡು, ತಗೋ. ಹಲೋ. ಹಲೋ ದೇವಾನಂದ್. ಫಸ್ಟ್ ಆಫ್ ಆಲ್, ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಸತ್ಯಬಂಧು ಪೇಪರ್ನಲ್ಲಿ ಈ ರೀತಿಯೆಲ್ಲ ಬಂದಿರೋದ್ರಿಂದ ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದು. ನನಗೆ ಅರ್ಥ ಆಗುತ್ತೆ. ಪತ್ರಿಕೆಯಲ್ಲಿ ಈ ರೀತಿಯೆಲ್ಲ ಬಂದಿರೋದ್ರಿಂದ ನನ್ನ ಮನಸ್ಸಿಗೂ ತುಂಬ ನೋವಾಗಿದೆ. ಪರವಾಗಿಲ್ಲ ನಿವೇದಿತಾ ಅವರೇ, ಮಗುನ ಅಳಿಸೋರು ನೀವೇ, ತೊಟ್ಟಲು ತೂಗೋರು ನೀವೇ. ನನ್ನ ವಿರುದ್ಧ ಆ ರೀತಿ ಹೇಳಿಕೆ ಕೊಡಿಸ್ತವರು ನೀವೇ. ಈಗ ನನ್ನ ಮನಸ್ಸಿಗೆ ಬೇಸರ ಆಗಿದೆ ಅಂತ ಈ ರೀತಿ ಕತೆ ಕಟ್ಟಿ ಸುಳ್ಳು ಹೇಳ್ತಾ ಇರೋರು ನೀವೇ. ಸುಳ್ಳು ಹೇಳ್ತಿಲ್ಲ ದೇವಾನಂದ್, ನಾನು ಸತ್ಯ ಹೇಳ್ತಾ ಇದ್ದೀನಿ. ನಾನಾಗ್ಲಿ ನಚಿಕೇತವರಾಗ್ಲಿ ಮುಂದೆ ಬರೋ ಚುನಾವಣೆಗಳಲ್ಲಿ ನಾವು ದೇವಾನಂದ್ ಅವ್ರಿಗೆ ಮಣ್ಣು ಮುಗ್ಸಕ್ಕೆ ಸಿದ್ಧ ಅಂತ ಹೇಳಿಕೆ ಕೊಟ್ಟಿಲ್ಲ. ನೀವು ಆ ರೀತಿ ಹೇಳಿಕೆ ಕೊಡದೆ ಸತ್ಯಬಂಧು ಪತ್ರಿಕೆನವರು ಹಾಗೆ ಬರ್ದಿದ್ದಾರಾ? ದೇವಾನಂದ್ ಅವರು ಹಾಗೆ ಬರ್ದಿರೋದಕ್ಕೆ ನಾನು ನಿಮಗೆ ಫೋನ್ ಮಾಡಿ ಹೀಗೆ ಹೇಳ್ತಾ ಇರೋದು. ನಡೆದಿರೋ ವಿಚಾರನ ನಿಮಗೆ ಕ್ಲಾರಿಫೈ ಮಾಡಿಬಿಡ್ತೀನಿ. ಮೊನ್ನೆ ಶಿವಕೃಷ್ಣ ದೇಸಾಯಿ ಸರ್ ಮನೇಲಿ ಒಂದು ಪ್ರೆಸ್ ಮೀಟ್ ನಡೀತು. ಆ ಪ್ರೆಸ್ ಮೀಟ್ನಲ್ಲಿ ಸತ್ಯಬಂಧು ಪೇಪರ್ನವರು ನನಗೊಂದು ಪ್ರಶ್ನೆ ಕೇಳಿದ್ರು. ಅಕಸ್ಮಾತ್ ಎಲೆಕ್ಷನ್ನಲ್ಲಿ ನೀವು ದೇವಾನಂದ ಸ್ವಾಮಿ ಅವ್ರ ವಿರುದ್ಧ ಸ್ಪರ್ಧಿಸೋ ಸಂದರ್ಭ ಬಂದರೆ ಏನು ಮಾಡ್ತೀರಾ ಅಂತ. ಆ ಕ್ಷಣ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ನಾನು ಪ್ರತಿಕ್ರಿಯೆ ನೀಡೋ ಅಷ್ಟರಲ್ಲಿ ನಚಿಕೇತವ್ರು ಎದ್ದು ಆ ಥರ ಏನಾದರೂ ಸಂದರ್ಭ ಬಂದರೆ ನಿವೇದಿತಾ ಅವರು ದೇವಾನಂದ್ ಅವ್ರನ್ನ ಎಲೆಕ್ಷನಲ್ಲಿ ಎದುರಿಸ್ತಾರೆ ಅಂತ ಹೇಳಿದ್ರು. ಆದರೆ ಸತ್ಯಬಂಧು ಪೇಪರ್ನವರು ಅದೇ ವಿಷಯನ ಈ ರೀತಿ ತಿರುಚಿ ಬರೆದಿದ್ದಾರೆ. ಓ, ಆದರೆ ಪ್ರೆಸ್ ಮೀಟ್ ನಡೆದಿದ್ದು ಶಿವಕೃಷ್ಣ ದೇಸಾಯಿ ಅವರ ಪಕ್ಷದ್ದು.
ಆ ಪ್ರೆಸ್ ಮೀಟ್ಗೆ ನಚಿಕೇತ್ ಅವ್ರನ್ನ ಹೇಗೆ ಅಲೋ ಮಾಡ್ತೀರಾ? ಪಕ್ಷಕ್ಕೆ ಸಂಬಂಧ ಪಡೆದೇ ಇರೋ ಯಾರೋ ಮೂರನೇ ವ್ಯಕ್ತಿನ ಪಕ್ಷದ ಪ್ರೆಸ್ ಮೀಟ್ನಲ್ಲಿ ಹೇಗೆ ಸೇರಿಸ್ಕೋತೀರಾ? ದೇವಾನಂದ್, ನಚಿಕೇತ್ ಅವರು ನಮ್ಮ ಪಕ್ಷಕ್ಕೆ ಈಗ ಮೂರನೇ ವ್ಯಕ್ತಿ ಅಲ್ಲ. ಅವರು ನಮ್ಮ ಪಕ್ಷದ ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷರು. ಓ, ಪರವಾಗಿಲ್ಲ ನಿವೇದಿತಾ ಅವರೇ. ನಚಿಕೇತ್ ಅವರು ಈಗ ರಾಜಕೀಯಕ್ಕೂ ಎಂಟ್ರಿ ಪಡೆದಾಯ್ತು, ಅದು ನಿಮ್ಮ ಪಕ್ಷದಿಂದ. ಗುಡ್. ಅದು ಶಿವಕೃಷ್ಣ ದೇಸಾಯಿ ಅವ್ರ ನಿರ್ಧಾರ. ದಟ್ಸ್ ಫೈನ್ ನಿವೇದಿತಾ. ಆದರೆ ಅವರು ನಿಮ್ಮ ಪಕ್ಷಕ್ಕೆ ಸೇರಿದ ತಕ್ಷಣ ಪ್ರಶ್ನವರು ನಿಮಗೆ ಕೇಳಿದ ಪ್ರಶ್ನೆಗೆ ನಿಮ್ಮ ಪರವಾಗಿ ಅವ್ರು ಹೇಗೆ ಉತ್ತರ ಕೊಡ್ತಾರೆ? ದೇವಾನಂದ್, ಪ್ಲೀಸ್ ಕೂಗಾಡಬೇಡಿ. ನಚಿಕೇತ್ ಅವರು ನನ್ನ ಪರ ಉತ್ತರ ಕೊಡಲಿಲ್ಲ. ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರಾಗಿ, ಪಕ್ಷದವರಾಗಿ ಅವರು ಪಕ್ಷದ ಪರವಾಗಿ ಉತ್ತರ ಕೊಟ್ಟರು ಅಷ್ಟೇ. ಸತ್ಯಬಂಧು ಪತ್ರಿಕೆಯವರು ನಚಿಕೇತ್ ಅವ್ರು ಕೊಟ್ಟಿರೋ ಹೇಳಿಕೆನ ಈ ರೀತಿ ತಿರ್ಚು ಬರೆದಿರೋದ್ರಿಂದ ನನಗೆ ನಚಿಕೇತ್ ಅವ್ರಿಗೆ ಇಬ್ಬರಿಗೂ ತುಂಬಾನೇ ಬೇಸರ ಆಗಿದೆ. ನಾವು ಏನು ವಿಷಯನ ಹಾಗೆ ಬಿಡೋದಿಲ್ಲ ದೇವಾನಂದ್. ನಾವು ಕೊಟ್ಟಿರೋ ಹೇಳಿಕೆನ ತಿರ್ಚು ಬರೆದಿರೋದ್ರಿಂದ ಸಂಬಂಧಪಟ್ಟವ್ರ ಮೇಲೆ ಸೂಕ್ತ ಕ್ರಮ ತಗೋತೀವಿ. ಆದರೂ ಈ ವಿಚಾರದಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಐ ಆಮ್ ರಿಯಲಿ ಸಾರಿ. ನೋಡಿ, ಇನ್ನೊಂದು ವಿಷಯ ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ. ನಿಮಗೆ ನನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಬಂದು ನನ್ನ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ನಾ ಈ ರೀತಿ ಎಲ್ಲ ಹೇಳ್ತಾ ಇಲ್ಲ. ಯಾರೂ ಯಾರ ಬಗ್ಗೆನೂ ತಪ್ಪು ತಿಳಿಬಾರ್ದು, ಅದು ನನ್ನ ಅಭಿಪ್ರಾಯ. ಅದಕ್ಕೆ ಹೇಳಿದೆ. ಇರೋ ಸತ್ಯ ಹೇಳಿದ್ದೀನಿ. ಇನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಮಸ್ಕಾರ. ಏನಂತೆ? ಇದರಲ್ಲಿ ನಿವೇದಿತಾ ಅವ್ರ ತಪ್ಪು ಏನೂ ಇಲ್ವಂತಮ್ಮ. ನಚಿಕೇತ್ ಆಗಲಿ ನಿವೇದಿತಾ ಅವರಾಗಲಿ ಆ ರೀತಿ ಹೇಳಿಕೆ ಕೊಟ್ಟೇ ಇಲ್ವಂತೆ ಪ್ರೆಸ್ ಮೀಟ್ನಲ್ಲಿ. ಪ್ರೆಸ್ನವರು ಎಲೆಕ್ಷನಲ್ಲಿ ದೇವಾನಂದ್ ವಿರುದ್ಧ ಕಂಟೆಸ್ಟ್ ಮಾಡೋಂಥ ಸಂದರ್ಭ ಬಂದರೆ ಏನು ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ನಚಿಕೇತ್ ಅವರು ಅನಿವಾರ್ಯವಾಗಿ ಅಂಥ ಸಂದರ್ಭ ಬಂದರೆ ನಾವು ಎದುರಿಸ್ತೀವಿ ಅಂತ ಹೇಳಿದ್ರಂತೆ. ಅದನ್ನೇ ಈ ಸತ್ಯಬಂಧು ಪತ್ರಿಕೆನವರು ಈ ರೀತಿ ತಿರುಚಿ ಬರೆದಿದ್ದಾರೆ. ನಾನು ಹೇಳಿಲ್ವಾ ದೇವು, ನಿವೇದಿತಾ ಆಗಲಿ ನಚಿಕೇತ್ ಆಗಲಿ ಈ ರೀತಿ ಹೇಳಿಕೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ನೀನೆ ನಂಬಲಿಲ್ಲ. ಈಗಲಾದರೂ ನಂಬಿಕೆ ಬಂತ? ಹಾಗಾದರೆ ನೀನು ನಿವೇದಿತಾ ವಿರುದ್ಧ ಸಿದ್ಧಾರ್ಥಪುರದಿಂದ ಕಂಟೆಸ್ಟ್ ಮಾಡೋದಿಲ್ಲ ಅಲ್ವಾ? ಚುನಾವಣೆಯಲ್ಲಿ ದೇವಾನಂದ್ ಅವರಿಗೆ ಮಣ್ಣು ಮುಕ್ಕಿಸಲು ನಿವೇದಿತಾ ಸಿದ್ಧ, ಹೀಗೆ ಪತ್ರಿಕೆಯಲ್ಲಿ ಬಂದಿದ್ದರಿಂದ ತಾನೇ ನೀನು ನಿವೇದಿತಾ ವಿರುದ್ಧ ಕಂಟೆಸ್ಟ್ ಮಾಡಬೇಕು ಅಂತ ಇದ್ದಿದ್ದು. ಈಗ ಆ ವಿಷಯ ಸುಳ್ಳು ಅಂತ ಗೊತ್ತಾದ ಮೇಲೂ ನೀನು ಅವಳ ವಿರುದ್ಧ ಕಂಟೆಸ್ಟ್ ಮಾಡಿದ್ರೆ ಅದು ತಪ್ಪಾಗುತ್ತೇವು. ಆಯ್ತಮ್ಮ, ನಾನು ಸಿದ್ಧಾರ್ಥಪುರದಿಂದ ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲಮ್ಮ. ಥ್ಯಾಂಕ್ಸ್ ದೇವು. ನೋಡು, ನೀನು ಕಂಟೆಸ್ಟ್ ಮಾಡಲ್ಲಂತ ಆದಷ್ಟು ಬೇಗ ದೇವ್ಯಾನಿಗೆ ತಿಳಿಸ್ಬಿಡು. ಸರಿನಮ್ಮ, ತಿಳಿಸ್ತೀನಿ.